ಸ್ವಲ್ಪ ಕೂಲ್ ಮಾಡಿ. ದೇವರವರು ಕೊಡ್ತಾರೆ ಶಿಕ್ಷೆ. ಆಯ್ತು, ನೀವು ಮಾತಾಡ್ತೀವಿ ಸ್ವಲ್ಪ, ನೀವು ಮಾತಾಡೋದು ನನಗೆ ಇಂಥ ರಾಜಕೀಯದಲ್ಲಿ ಇಂಥದ್ದೆಲ್ಲ ಇದೆ ಅಂತ ಹೇಳಿದ್ರು ದೇವ್ರ ಹಣ್ಣಾಗಿ ನಾನು ಈ ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ. ನನಗೆ ದೇವರು ಕೊಟ್ಟಂಗೆ ನನಗೆ 10 ಜನರೇಷನ್ ತಿನ್ಬೋದು ಅಷ್ಟು ಆಸ್ತಿ ಕೊಟ್ಟಿದ್ದಾನೆ. ಆದ್ರೂ ನಾನು ಇದು ಬಂದು ತಪ್ಪು ಮಾಡ್ಕೊಂಡ್ಬಿಟ್ಟು ನನಗೆ ದಯವಿಟ್ಟು ಕ್ಷಮಿಸಿದ್ದೆ. ಕನ್ನಡದಲ್ಲಿ ಹೇಳಿ ಮಾ ಹೇಳಿ ರೋಬಿ. ಹೇಳ್ಬೇಕಲ್ಲ, ಅವರ ಮೇಲೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದು. ಸ್ವಲ್ಪ ಸುಮ್ಮನೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದು ಇಬ್ಬರು. ಕಂಪ್ಲೇಂಟ್ ಇನ್ ಕೇಸು ಆವಾಗ ಇವರು ಹೆಣ್ಣು ಹೇಳ್ತಿ ಮತ್ತೆ ಹೇಳ್ತಿ. ಹಾಂ ಮಾತಾಡ ಹೇಳಿ, ವಾಟ್ ಇಸ್ ದ ಫ್ಯಾಕ್ಟ್ ಅಂತ ಹೇಳಿ. ಮತ್ತೆ ಬನ್ನಿ ಇಲ್ಲಿ ಬನ್ನಿ, ಸೆಂಟ್ರ್ ಅವ ಕ್ಯಾಬಿನೆ ಬಾತ್ ಹೋಗ ನಮಸ್ತೆ. ಜೋರಾಗಿ ಹೇಳಿಸು. ರುಕ್ಸಾನ ಅಂತ ಫಸ್ಟ್ ಆಯ್ತು. ಎಲ್ಲರಿಗೂ ನಮಸ್ತೆ. ನಾನು ರುಕ್ಸಾನಾ ತಾಜ್, ಯೂಸುಫ್ ಶರೀಫ್ ಅಲಿಯಾಸ್ KGF ಡಿ ಬಾಬು ಹೆಂಡತಿ. ಯಾರ ಮನೇಲಿ ಜಗಳ ಆಗಲ್ಲ. ನಮ್ಮ ಮನೆಯವ್ರು 2 ಮದುವೆ ಮಾಡಿಕೊಂಡ್ರು. ತುಂಬ ದುಃಖ ಆಯಿತು. ಆ ಟೈಮಲ್ಲಿ ಈ ಕೇಸ್ ಹಾಕಿದೆ ನಾನು. ನಮ್ಮ ಮನೆಯವರು ಮತ್ತು ಇವ್ರ ಫ್ರೆಂಡ್ ಜೇಸನ್ ದೇವದ್ ಎಲ್ಲ ಸೇರ್ಕೊಂಡು ನೀನು ಭಾಳ ಆಳಿತ್ತು, ಈಗ ನಿನಗೋಸ್ಕರ ಅಲಿಮಿನಿ ತಕ್ಕೊ 1,500 ಕೊಟ್ಟು ಅವನಂತ ದುಡ್ಡಿದೆ ಎಲ್ಲ ಇದು ಮಾಡಿ ಇದು ಕೇಸ್ ಹಾಕಿದ್ದು. ನಮ್ಮ ಮನೆಯವರು ತುಂಬ ಒಳ್ಳೆಯವರು, ದೇವರಂಥ ಮನುಷ್ಯ. ಆ ಟೈಮಲ್ಲಿ ಕೋಪದಲ್ಲಿದ್ದೆ. ಆಮೇಲೆ ನನ್ನ ಕೋಪ ಎಲ್ಲ ಹೋಯ್ತು, ರಿಯಲೈಸ್ ಆಯಿತು ನನಗೆ ಏನು ಮಾಡಿದೆ ಅಂತ. ನಾವಿಬ್ಬರು ಮಾತಾಡಿ ಕೇಸ್ ವಾಪಸ್ ತಗೊಂಡು ನಾವು ಚೆನ್ನಾಗಿ ಬಾಳ್ತಾ ಇದ್ದೀವಿ. ನಾವು ಚೆನ್ನಾಗಿದ್ದೀವಿ. ಈಗ ಅವ್ರ 2ನೇ ಹೆಂಡತಿ ಮಕ್ಕಳು, ನನ್ನ ಗಂಡ ದೇವ್ರ ಸಮಾನ. ನನಗೆ ತುಂಬ ಪ್ರೀತಿಸ್ತಾರೆ. ನಾನು ಅವ್ರಿಗೆ ತುಂಬ ಇದು ಮಾಡ್ತೀನಿ. ಒಳ್ಳೆ ಅಪ್ಪ ಇದ್ದಾರೆ. ಈಗ ಸಮಸ್ಯೆ ಮಾಡೋಕ್ಕೆ ಹೊರಟಿದ್ರು. ಅದರಲ್ಲಿ ಎಲ್ಲರೂ ಅವ್ರ ಫ್ರೆಂಡ್ಸು ಮತ್ತು ಆನರಬಲ್ ಮಿನಿಸ್ಟ್ರು ಎಲ್ಲ ಮನೆ ಫ್ಯಾಮಿಲಿ ಇಶ್ಯೂನ ಎಲ್ಲ ಆಚೆ ಕಡೆ ಪೊಲಿಟಿಕ್ಸಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಅವ್ರಿಗೆ ಕೇಳ್ಕೊಳ್ತೀನಿ, ಮನೆ ವಿಷಯ ಎಲ್ಲ ಆಚೆ ತೆಗಿಬೇಡಿ. ದಟ್ ಈಸ್ ಪಾಸ್ಟ್. ನಾವು ಈಗ ಪ್ರೆಸೆಂಟ್ ತುಂಬ ಚೆನ್ನಾಗಿದ್ದೀವಿ. ನಾನು ಸುಖವಾಗಿದ್ದೀನಿ. ನನ್ನ ಮೇಲೆ ಎಲ್ಲ ಪ್ರಾಪರ್ಟೀಸು, ಮನೆ ಎಲ್ಲ ನನ್ನ ಹತ್ರನೇ ಇರೋದು. ನಾವೆಲ್ಲ ಸುಖವಾಗಿ ಬಾಳ್ತಾ ಇದ್ದೀವಿ. ನನ್ನ ಮನೆ ಹಾಳು ಮಾಡಬೇಡಿ, ನನ್ನ ಮಗಳು ಸಂಸಾರ ಹಾಳು ಮಾಡಬೇಡಿ. ನಾನು ಕೇಳ್ಕೊಡ್ತೀನಿ. ಇಂಗ್ಲೀಷ್ ಮಾತಾಡಮ್ಮ. ನೀನು ಕಂಪ್ಲೇಂಟ್ ಕೊಟ್ಟಿದ್ಯಾ? ಏನು ಕತೆ, ಯಾಕೆ? Respected ministers, you guys also have families. You guys know about it. All the elegance about everything that's given to my dad was all fake.
I've gone to the court, I've told him, I was being forced by Jason Naveed to sign on those papers. I didn't know what it was. I was unmatured. I was not even 18. It's been 10 years since this facts happened. They only told me that they will get back my parents together, and they just asked me to sign on the papers. I didn't know what it was, nothing. And then later when I figured it out, I went to the court. I told nothing such happened. It was all a fake complaint. I was being forced to sign on those papers. My dad can never do such a thing. I love my dad. He's never been like this. He's an amazing person. Please stop making such false accusations about my dad. Second week. ಮಾತಾಡಿ ಯು ಕ್ಯಾನ್ ಕಾಲ್. ಎಲ್ಲರಿಗೆ ನಮಸ್ಕಾರ. ನಾವು ಆಫೀಸಲ್ಲಿ ಇರುವಾಗಲೇ ಜೇಸನ್ ನವೀದ್ ಅವರು ಫುಲ್ ಫ್ಯಾಮಿಲಿ ಫ್ರೆಂಡ್ ಆಗಿ ಇದ್ದಿದ್ದು ಅವರು. ಅವ್ರಿಗೆ ಎಲ್ಲ ವಿಷಯ ಗೊತ್ತು, ಫ್ಯಾಮಿಲಿ ವಿಷಯ ಗೊತ್ತು. ನಮ್ಮಲ್ಲಿ ಮನೆಯಲ್ಲಿ ಬರ್ತಾಯಿದ್ರು ಹೋಗ್ತಾಯಿದ್ರು, ನಮ್ಮ ಆಫೀಸಲ್ಲಿ ಬರ್ತಾಯಿದ್ರು ಹೋಗ್ತಾಯಿದ್ರು. ಏನೋ ಫ್ಯಾಮಿಲಿ ಇದು ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟ್ ಆಗಿದ್ದೆ, ಅದರಿಂದ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಮದುವೆ ಆಗಿತ್ತು ಅಂತ, ಎರಡನೇ ಮದುವೆ ಆಗಿದ್ದಂತ ಅವ್ರಿಗೆ ಗೊತ್ತಾದ್ಮೇಲೆ ನಮ್ಮ ಅಕ್ಕಗೆ ನಮ್ಮ ಮಗಳಿಗೆ ಅವರು ರಾಂಗ್ ಫೀಡಿಂಗ್ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ಇಷ್ಟು ದುಡ್ಡು ಮಾಡು ಇದಂತ ಎಲ್ಲ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಅವರು ಇವ್ರದ್ದು ದುಡ್ಡು, ಇವ್ರದ್ದು ಪ್ರಾಪರ್ಟಿ, ಇವ್ರದ್ದು ಹಣ ತಿನ್ನಬೇಕು ಅನಿಸ್ಬಿಟ್ಟು ಎಲ್ಲ ಅವ್ರು ಮಾಡಿದ್ದು ಇದು. ಅದಕ್ಕಾಗಿ ನಮ್ಮ ಮಿನಿಸ್ಟರ್, ರೆಸ್ಪೆಕ್ಟೆಡ್ ಮಿನಿಸ್ಟರ್ಗೆ ಅವ್ರಿಗೇನೋ ಹೇಳ್ತೀನಿ, ಯಾರ ಮನೆಯಲ್ಲಿ ಜಗಳ ಆಗಲ್ಲ. ನಿಮ್ಮ ಮನೆಯಲ್ಲಿ ಯಾರು ಹುಡುಗಿ ಇಲ್ವಾ? ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇಲ್ವಾ? ಏನಕ್ಕೆ ರಾಜಕೀಯದಲ್ಲಿ ನಮ್ಮ ಗಂಡ ಒಂದು ಒಳ್ಳೆ ಮನುಷ್ಯ, ಒಂದು ಒಳ್ಳೆ ಅಪ್ಪ ಅವರು, ಏನಕ್ಕೆ ಅವ್ರಿಗೆ ಈ ಥರ ರಾಜಕೀಯದಲ್ಲಿ ತಗೊಂಡು ಬನ್ನಿ, ಫ್ಯಾಮಿಲಿ ಇದು ತಗೊಂಡು ಬನ್ನಿ ಆಗ್ತೀರ? ನಿಮ್ಮ ಮನೆಯಲ್ಲಿ ಯಾರು ಇಲ್ವಾ? ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇಲ್ವಾ? ನಿಮ್ಮ ಮಗನಲ್ಲಿ ಮಗಳು ಇಲ್ವಾ? ಮಗಳು ಅಂದ್ಕೊಳ್ಳಿರಿ ನಮ್ಮ ಮಗಳಿಗೆ, ಆಮೇಲೆ ಹೇಳಿ ನೀವು ಮಾಡ್ತೀರಾ? ಈ ಥರ ಮಾಡಲ್ಲ. ಈ ರಾಜಕೀಯದಲ್ಲಿ ಮಾಡ್ಬೇಕಂದ್ರೆ ರಾಜಕೀಯ ಮಾಡಿ, ಫ್ಯಾಮಿಲಿನ ತಗೊಂಡು ಬನ್ನಿ ಆಗ್ತೀರಾ ನೀವು? ಕೋಟ್ಯಾಂದ ಮನುಷ್ಯ, ಕೋಟ್ಯಾಂದ ರೂಪಾಯಿ, ಕೋಟ್ಯಾಂದ ಹಣ ಎಲ್ಲರಿಗೆ ಸೇವೆ ಮಾಡ್ತಾ ಇದ್ದಾರೆ, ಜನಗಳಿಗೆ ಸೇವೆ ಮಾಡ್ತಾ ಇದ್ದಾರೆ. ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಫ್ಯಾಮಿಲಿ ತುಂಬ ಖುಷಿಯಾಗಿದ್ದಾರೆ. ನಾವು ಎಲ್ಲರೂ ಒಟ್ಟಿಗೆ ಇದ್ದೀವಿ. ನಾವು ತುಂಬ ಒಳ್ಳೆ ದುಡ್ಡವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತೀರ ನಮಗೆಲ್ಲ ನೀವು ಮಾಡಬೇಡ. ಇದ್ರೆ ಎಲ್ಲರಿಗೆ ರಿಕ್ವೆಸ್ಟ್ ಆಗಿ ಹೇಳ್ತೀನಿ, ನಮ್ಮ ಮನೆ, ನಮ್ಮ ಮಗಳು, ನಮ್ಮದು ಏನೋ ಎತ್ತಿ ಆಗ್ಬಿಡಿ, ಇದಕ್ಕಿಂತ ಲಾಸ್ ಮಾಡಿ ಎಂಡ್ ಮಾಡಿ ನಮ್ಮ ಫ್ಯಾಮಿಲಿನ ತಗೊಂಡು ಬಂದಬೇಡಿ ರಾಜಕೀಯದಲ್ಲಿ. ನಮ್ಮ ಗಂಡ ಒಂದು ಒಳ್ಳೆ ಮನುಷ್ಯ, ಅವರು ದೇವ್ರ ಆದಮೇಲೆ ನಮ್ಮೆಲ್ಲ ಆದಮೇಲೆ ಅವರೇ ನಮಗೆ. ಅದಕ್ಕೋಸ್ಕರ ಇಷ್ಟು ಹಣ ಇದೆ ನಮ್ಮ ಹತ್ರ, ಅದಕ್ಕಾಗಿ ನಾವು ಜನರಿಗೆ ಸೇವೆ ಮಾಡಬೇಕು, ಕೊಡಬೇಕು ಅಂದ್ಬಿಟ್ಟು ಈಗ ನಾವು ಎಲ್ಲ ಫ್ಯಾಮಿಲಿ ಸಪೋರ್ಟು ಮುಂದೆ ಬಂದಿದ್ದೀವಿ, ಮಾಡ್ತೀವಿ, ಸಾಯೋವರೆಗೂ ಮಾಡ್ತೀವಿ ನಾವು ಎಲ್ಲರಿಗೆ, ಬಡವ್ರಿಗೆ ಸೇವೆ. ಈ ಥರ ಫ್ಯಾಮಿಲಿನ ತಗೊಂಡು ಬನ್ನಿ, ಆಚೆ ಆಗಬೇಡಿ. ಇದೆಲ್ಲ ಜೇಸನ್ ನವೀದ್ ಬಿಲ್ಡರು ಹಣ ತಿನ್ನಕ್ಕಾಗಿ, ನಮ್ಮ ಪ್ರಾಪರ್ಟಿನ ಹರಾಜು ಮಾಡೋಕ್ಕಾಗಿ ಇದೆಲ್ಲ ಬ್ಯಾಗಲ್ಲಿ ಅವರು ಮಾಡ್ತಾ ಇರೋದು. ನಮಗೆ ಯಾವಾಗ ಕೋಲಾರಲ್ಲಿ ನಾವು ಹೋಗಿ ಈ ಥರ ಸೋಷಲ್ ವರ್ಕ್ ಮಾಡ್ತಾ ಇದ್ದೀವಿ, ಆವಾಗಿನಿಂದ ಎಲ್ಲ ಕಡೆಯಿಂದ ಎಲ್ಲ ಜನಗಳು ಒಬ್ಬರೊಬ್ರು ಬರ್ತಾರೆ, ಅವ್ರು ಹಿಂಗೆ ಮಾಡ್ತಾರಂತ ಹೇಳ್ಬಿಟ್ಟು ನಮಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಜೇಸನ್ ನವೀದ್, ಬಿಲ್ಡರ್ ಜೇಸನ್ ನವೀದ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇನ್ನೂ ಮಾಡಲಿ, ನಾವು ಏನೋ ತಪ್ಪಾಗಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇತ್ತು, ಅದು ಪ್ರಾಬ್ಲಮ್ ಆಯಿತು. 10 ವರ್ಷ ಆಗಿರೋದು, ಮುಗ್ದಿ ಇರೋದು ನೀವು ತಗೊಂಡು ಬನ್ನಿ, ಈ ಥರ ಆಚೆ ಆಗ್ತಾ ಇದ್ದೀವಿ. ಏನಕ್ಕೆ ಈಗ ನೋಡಿ, ನಮ್ಮ ಕುಟುಂಬದಲ್ಲಿ ನಾವು ಎಷ್ಟು ಸಂತೋಷವಾಗಿರ್ತೀವಿ. ನಾವು ಈ ಥರ ಆಗ್ತೀವಿ ಅಂತ ರಾಜಕೀಯದಲ್ಲಿ ನಮಗೆ ಗೊತ್ತಾಗ್ತಾ ಇದ್ರೆ, ನಾವು 2 ಹೆಂಡ್ತಿನೋ ನಮ್ಮ ಗಂಡಾಗಿ ಕಾಲು ಇಟ್ಕೊಂಡು ಈ ಥರ ರಾಜಕೀಯನ ಬೇಡ ಅಂತ ಹೇಳ್ಬಿಡ್ತಾ ಇದ್ವಿ. ನಾವು ಅವ್ರಿಗೆ ಕಳಿಸ್ತಾ ಇಲ್ವ? ಈಗ ನಾವು ಎಲ್ಲ ಸಪೋರ್ಟ್ ಇದ್ದೀವಿ, ಅವ್ರಿಗೆ ಕಳಿಸ್ತಾ ಇದ್ದೀವಿ. ಕಾಂಗ್ರೆಸ್ಸಲ್ಲಿ ಅವ್ರಿಗೆ ವಿನ್ ಮಾಡ್ತೀವಿ. ನಿಮ್ದು ಎಲ್ಲಾರ್ದು ಸಪೋರ್ಟ್ ಬೇಕು ನಮಗೆ. ಥ್ಯಾಂಕ್ ಯು. ಇನ್ನೂ ಏನಾದರೂ ಸಮಸ್ಯೆ ಮಾಡ್ತಾ ಇದ್ದಾರೆ ಅವರು? ಇನ್ನೂ ಸಮಸ್ಯೆ ಮಾಡೋಕ್ಕೆ ಏನಿಲ್ಲ. ಈಗ ನಾವು ಎಲ್ಲ ಫ್ಯಾಮಿಲಿ ನಿಮಗೆ ಕ್ವಶನ್ಗೆ ಆನ್ಸರ್ ಕೊಡ್ತಾ ಇದ್ದೀವಿ. ಏನು ಸರ್, ಈಗ ಮಿನಿಸ್ಟರ್ ಅಲಿಗೇಷನ್ ಮಾಡಿದ್ರಲ್ಲ,
ಈಗ ಎಲೆಕ್ಷನ್ ಟೈಮ್ ಮೇಲೆ ಇಶ್ಯೂ ರೈಸ್ ಮಾಡೋ ಕಾರಣಕ್ಕೋಸ್ಕರ ನೀವು ಅನ್ಯಾಯ ಡಿಫಾಮೇಷನ್ ಕೇಸ್ ಫೈಲ್ ಮಾಡಬಾರ್ದು. ಮಾಡ್ತೀವಿ ಪ್ರಿಪೇರ್ ಇದೀವಿ, ಮಾಡ್ತಾ ಇದೀವಿ, ಮಾಡ್ತೀವಿ. It is ready. It is They are going ready. to fight. It's very simple. No matter what he does, my dad will win. Exactly. I'm so sure He is about doing his political life. Let him be in the political life. Why you dragging the family? ಚಾಲೆಂಜ್ ಮಾಡಿ Simple. ಪೊಲಿಟಿಕಲ್ That's all they are asking. ಅದೇ ಅವ್ರು ಕೇಳ್ತಾ ಇರೋದು. Family ಗೆ ಮಧ್ಯದಲ್ಲಿ ಎಳಿಬೇಡಿ. ಒಬ್ರು ಮಾತ್ರ. ಈಗ MLC ಸೀಟ್ ಸಿಕ್ಕಿದ ಮೇಲೆ ಈಗ ನಾವೆಲ್ಲ ಮನೆಯಲ್ಲಿ ಕೂತ್ಕೊಂಡು 100 ಕೋಟಿ 100 ಕೋಟಿ ನಾವು ಈ ಬ್ಯಾಂಗ್ಳೂರಲ್ಲಿ ನಾವು ಎಲ್ಲರಿಗೆ ಸೋಷಿಯಲ್ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಅದನ್ನೆಲ್ಲ ಕೇಳ್ಕೊಂಡು ಇವನು ಒಳ್ಳೆ ಸ್ಥಾನದಲ್ಲಿ ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಈಗ ಏನೋ ಸಿಗಲ್ಲ ಅವನಿಗೆ ಹೇಳ್ಬಿಟ್ಟು ಈ ಥರ ಎಲ್ಲ ಈ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮದು ಎಲ್ಲ ಫ್ಯಾಮಿಲಿದು ಇರೋದು ಜೇಸನ್ ನವೀದ್ಗೆ ಗೊತ್ತು. ಅವರು ಈ ಮೆಟೀರಿಯಲ್ ಎಲ್ಲ ಸೋಮಶೇಖರ್ ಸಾಹೇಬ್ರಿಗೆ ಕೊಟ್ಟಿರೋದು ಜೇಸನ್ ನವೀದ್. ಇದೆಲ್ಲ ಮಾಡ್ತಿರೋದು ಅವರೇ. ಅದಕ್ಕೆ ಅವ್ರಿಗೆ ಹೇಳ್ತೀನಿ, ಫ್ಯಾಮಿಲಿ ನಿಮ್ಮ ಮನೆಯಲ್ಲೂ ಜೇಸನ್ ನವೀದ್ ಸರ್, ನಿಮ್ಮ ಮನೆಯಲ್ಲಿನೂ ಮಗಳು ಇದೆ. ಅದು ಅಷ್ಟೇ ಅರ್ಥ ಮಾಡ್ಕೊಳ್ಳಿ ನೀವು. ನೀವು ತಪ್ಪು ಮಾಡಿದ್ದಾಗೆ ನಾವು ಏನು ತಪ್ಪು ಮಾಡಲ್ಲ. ಅದಕ್ಕೆ ಏನಿದೆ ಕೋರ್ಟಲ್ಲಿ ಏನಿದೆ ಅದು ನಿಮಗೆ ಅಲ್ಲಿ ರಿಪ್ಲೈ ನಿಮಗೆ ಸಿಗುತ್ತೆ. ಆದರೆ ಈಗ ನಾವು ಎಲ್ಲರೂ ನವೀದ್ ಅವರ ವಿರುದ್ಧ ಕೋರ್ಟ್ಗೆ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಇಲ್ಲ ಇದು 10 ವರ್ಷ ಮುಂಚೆ ಆಗಿದ್ದು. ಎಲೆಕ್ಷನ್ ಸ್ಟೇಟ್ಮೆಂಟ್ ಮೀನ್ಸ್ ಎಸ್ ಟಿ ಸೋಮಶೇಖರ್ ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ಅವರ ವಿರುದ್ಧ ಡಿಫಾರ್ಮೇಷನ್ ಕೇಸ್ ಹಾಕ್ತೀರಾ? And that too, one more thing, this is the election thing. Why is interfering family matter? This is my request on you, all the members. Why is it removing the family matter? Everyone has their problems in their family. Even we had because of second marriage. So why he's removing all this? ಆಯ್ತು, ಎಲ್ಲರ ಮಕ್ಕಳು ಆಯ್ತು. ಈಗ ನಾವು ಒಂದೇ ಮನೆಯಲ್ಲಿ ಇರೋದು, ಒಂದೇ ಮನೆಯಲ್ಲಿ ತಿನ್ನೋದು, ಒಂದೇ ಮನೆಯಲ್ಲಿ ಬೆಳೆಸೋದು, ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿ ನಾವು ಇರೋದು. ಬೆಳಗ್ಗಿನಿಂದ ಸಾಯಂಕಾಲವರೆಗೂ ಅಲ್ಲಲ್ಲಿ ರೂಮ್ನಲ್ಲಿ ಇರ್ತೀವಿ. ಅಂದರೆ ನೈಟಿಗೆ ನಮ್ಮ ಮನೆಯವ್ರು ಬಂದರೆ ನಾವು ಎಲ್ಲರೂ ಒಂದು ರೂಮಲ್ಲಿ ಮಲ್ಗೋದು. ನಾವು ಅಷ್ಟು ಪ್ರೀತಿಯಾಗಿ ಇದ್ದೀವಿ. ಅದನ್ನು ನೀವು ನಮಗೆ ನಮ್ಮ ಮನೆಯವ್ರಿಗೆ ಈ ಥರ ಅವ್ರಿಗೆ ಕಮ್ಮಿ ಮಾಡ್ತೀನಿ ಅಂತ ನಿಮ್ದು ಉದ್ದೇಶ ಇರ್ಬೋದು, ಆದರೆ ಅದಾಗಲ್ಲ. ಅದು ನಮ್ಮ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಇರ್ತೀವಿ. ಇಡೀ ಫ್ಯಾಮಿಲಿ ಬಂದು ಮೀಡಿಯಾ ಮುಂದೆ ಕ್ಲಾರಿಫಿಕೇಶನ್ ಕೊಡೋ ನೆಸೆಸಿಟಿ ಇತ್ತಾ? ಕೇಳಿದಾರೆ ಅಂದ್ರೆ ಕೊಡ್ಲೇಬೇಕಲ್ಲ ಸರ್. ಇವಾಗ ಪೊಲಿಟಿಕಲ್ ಸ್ಟೇಟ್ಮೆಂಟ್ ವಿಷಯ ಇಷ್ಟೇ. ಇಟ್ಸ್ ಅ ಪೊಲಿಟಿಕಲ್ ಥಿಂಗ್. ಯು ಡ್ರ್ಯಾಗ್ ದ ಫ್ಯಾಮಿಲಿ ಇಂಟು ಇಟ್. ಹ್ಯಾಂಡಲ್ ಮಾಡ್ಕೊತಾ ಇದ್ರು ಅಥವಾ ಕಾಂಗ್ರೆಸ್ ಪಾರ್ಟಿಯವರೇ ಹ್ಯಾಂಡಲ್ ಮಾಡ್ತಾ ಇದ್ರು. ಕರೆಕ್ಟ್. ನೀವು ಇದಕ್ಕೆ ಇಂಟರ್ಫಿಯರ್ ಆಗೋದು ಅಥವಾ ನೀವು ಬಂದು ಕ್ಲಾರಿಫಿಕೇಶನ್ ಕೊಡೋದು ಸರಿನಾ ಅಥವಾ ಇಸ್ ರೈಟ್ ಆರ್ ರಾಂಗ್? So because they were asked, that's why they are telling don't drag the family. The agenda is telling don't drag it. ತೆಗಿಬೇಡಿ. ನಾವು ಇದಕ್ ಮೇಲೆ ಏನು ಡ್ರಾಮಾ ಮಾಡಬೇಡ ಅಷ್ಟೇ ಅವ್ರು ಕೇಳ್ತಾ ಇರೋದು, ತೆಗಿಬೇಡಿ ಅಂತ. ಆಚೆ ತಗೊಂಡ್ ಬರ್ಬೇಡ. ಅದಕ್ಕೆ ಅಷ್ಟೇ ಹೇಳ್ತಾ ಇರೋದು, ರಿಕ್ವೆಸ್ಟೇ ಮಾಡ್ತಾ ಇದ್ದೀವಿ. ಈಗ ಟೋಟಲಿ ಇಟ್ ಈಸ್ ಎ ಕೌಟುಂಬಿಕ ಒಂದು ವಿಚಾರ. ಕುಟುಂಬದಲ್ಲಿ ಅವ್ರು ಹೇಗಾಯ್ತು ಅಂತ ಅವರು ಕೂಡ ಹೇಳಿದರು. ಎರಡನೇ ಇವ್ರ ಹತ್ರ ಒಂದು ಪ್ರೀತಿ ಮುಟ್ಟು ಇದು ಇಲ್ಲಿಗಲ್ ಇಂಟಿಮೇಷನ್ ಆಗಬಾರ್ದು ಅಂತ ಲೀಗಲೈಸ್ ಮಾಡಿಕೊಂಡು ಜೊತೆಯಲ್ಲಿದ್ದಾರೆ. ಇದನ್ನು ಈ BJP ಪಕ್ಷದವರಿಗೆ ಬೇಕಾದವರು ಇರ್ಬೋದು ರಾಜಕೀಯಕ್ಕೆ ತಂದು ಎಂಥ ಈ ರಾಜಕೀಯ ಯಾವ ರಾಜಕೀಯ ಅಂತ ವರ್ಡ್ ನಾನು ಯಾವ ಯೂಸ್ ಮಾಡೋಕ್ಕೆ ಹೋಗಲ್ಲ. ಅವರೇ ಅರ್ತ್ಕೋಬೇಕು, ನೀವು ಕೂಡ ಇದನ್ನು ತಿಳ್ಕೊಬೇಕು. ಇಂಥ ರಾಜಕೀಯ ಈ ಸಂದರ್ಭದಲ್ಲಿ ಮಾಡಬಾರ್ದು. ಆ್ಯಕ್ಚುಲಿ ಮೊನ್ನೆ ಅವರು ದೊಡ್ಡವರು ಅವರು ರುಕ್ಸಾನ್ ಅಂತೇಳಿ, ಇವ್ರು ಎರಡನೇ ರಾಜಿಯಾ ಅಂತೇಳಿ ಮಗಳು, ಅವ್ರು ದೊಡ್ಡವರು ಮೊನ್ನೆ ಆ್ಯಕ್ಚುಲಿ ಸುಸೈಡ್ ಮಾಡಕ್ಕೆ ಹೋಗಿದ್ರು. ನಾವು ಡಾಕ್ಟರ್ ಇಲ್ಲೇ ಇದ್ದು ಅಲ್ಲಿ ತನಕ ಮುಟ್ಟಿತ್ತು. ಇದನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಕೇಳ್ಕೊಳ್ಳೋ ಸಲುವಾಗಿ ನಾವೇ ಹೇಳ್ತೇವೆ. ಒಂದು ಕಡೆಗೆ ಈಗ ಅವ್ರಿಗೆ ಸ್ವಲ್ಪ ಇದಾಗಿದ್ದಾರೆ, ಎಮೋಷನಲ್ ಆಗಿದ್ದಾರೆ. ಆದರೆ ಅದನ್ನು ಅವರೇ ಎಲ್ಲ ಕೇಳ್ಕೊಂಡು ಹೇಳೋಣ, ನಮ್ಮ ವಿಷಯ ಹೇಳೋಣ ಅಂತ ಹೇಳ್ಕೊಂಡು ನಿಮಗೂ ಮನದಟ್ಟ ಆಗ್ಬೇಕಲ್ಲ. ನಿಮ್ಮ ಮಗ ಇದ್ದಾನೆ ಇಲ್ಲಿ ಹಳೆಯ ಪಕ್ಕದಲ್ಲೇ ಅವ್ರ ಹಳೆಯ ಸಲ್ಮಾನ್ ಅಂತೇಳಿ ಇವನು. ಇದಕ್ಕೆ ಸ್ಟಾಪ್ ಮಾಡಿ, ಪದೇ ಇದನ್ನ ಮಾಡಬೇಡಿ. ಅಷ್ಟೇ ರಿಕ್ವೆಸ್ಟ್. ಇಂಥ ಈ ರಾಜಕೀಯ ವೀಕ್ಷಣೆಗೆ ಹೋಗುದು ಬೇಡ ಅಂತ ಹೇಳ್ಕೊಂಡು ಕೇಳ್ಕೊಡ್ತೇವೆ. ಪೊಲಿಟಿಕಲ್ ಇಶ್ಯೂಗೆ ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಾ, ಓಕೆ ಫೈನ್. ಇವಾಗ ಅವ್ರ ಮೇಲೆ ಅದು ಆಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಮುಂಚೆ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ದು ನೀವೇ. That was a false case. I was been forced. I was a child. I was a child. ಬಂದು ಕೂರಿಸಿದ್ದೀರಾ, ನಾವು ಹಂಗೆ ಅವ್ರನ್ನ ತೋರಿಸ್ಬೋದಾ? ಮೇಡಮ್
ಹಾಂ ತೋರಿಸಿ. ಅದು ಏನು ಆಗಲಿಲ್ಲ, ನಮಗೆ ಫೋರ್ಸ್ ಮಾಡಿ ಅದು ಸಿಗ್ನೇಚರ್ ಮಾಡಿ. ಕೇಸ್ ರಿಜಿಸ್ಟರ್ಡ್ Sir, ಅವ್ರು answer ನಮ್ಗೆ ಗೊತ್ತಿದೆ sir. ಗೊತ್ತಿದೆ. ಇದು ಒಮ್ಮೆ ಕೋರ್ಟ್, ನಾನು 38 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ಇದಂಥದಲ್ಲೇ ಕೆಲವು ಕಂಪ್ಲೇಂಟ್ ಆಗಿ ಚಾರ್ಜ್ ಶೀಟ್ ಹಾಕಿದ್ದೇವೆ. ಆದ್ರೆ ಒನ್ಸ್ ಕೋರ್ಟ್ ಅಲ್ಲಿ ಮುಗಿದ ನಂತರ ಆ ಇಶ್ಯೂ ತರುವುದು ಅದು ಸರಿಯಲ್ಲ. ಇಟ್ ಇಸ್ ಫಿನಿಶ್ಡ್ ಮ್ಯಾಟರ್ ಇನ್ ದ ಕೋರ್ಟ್, ನಾಟ್ ಇದು. ಆದ ಕಾರಣ ನಾವು ತರೋದು ಎಷ್ಟರ ಮಟ್ಟಿಗೆ ಅವ್ರಿಗೆ ನ್ಯಾಯಾಲಯಕ್ಕೆ ರೆಸ್ಪೆಕ್ಟ್ ಇದೆ, ವಾದ ಎಕ್ಸಿಬಿಷನ್ ನೀವೇ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸರ್.